ನೋಡಿ, ಕೊನೆಗೂ ನಾನು ಮತ್ತೆ ಈ ಮನೆಗೆ ಬಂದೇ ಬಿಟ್ಟೆ. ಅವತ್ತು ನಾನು ಆ ಥರ ಆಗಿ ಆ ಮಧ್ಯ ದಾರಿಯಿಂದ ಹೋಗಿದ್ನಲ್ಲ, ಆ ಶಾರದಕರ ಮನೇಲೆಲ್ಲ ಕೂತಾಗ ನಾ ಮತ್ತಿಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇಲ್ಲ, ಬರಲೇಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ನೋಡಿ, ವಿಧಿ ಮತ್ತೆ ನಾನು ಇಲ್ಲಿಗೆ ಕರ್ಕೊಬಂದದೆ. ಇನ್ನು ಏನು ಕಾದದೋ ಏನೋ, ಇನ್ಮೇಲಾರು ಎಲ್ಲ ಒಳ್ಳೇದಾಗಿದ್ರೆ ಸಾಕಿತ್ತು. ಒಳ್ಳೇದಂದ್ರೆ ನಂಗೆ ಮತ್ತೇನು ಬಹಳ ನಿರೀಕ್ಷೆ ಏನಿಲ್ಲ, ನೆಮ್ಮದಿ ಇದ್ರೆ ಸಾಕು. ಎಷ್ಟು ಬೇಕಾದ್ರೆ ಕೆಲಸ ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ದುಡ್ಡು ಕಾಸು ಕಡಿಮೆ ಆದ್ರೂ ಸುಧಾರಿಸ್ಕೊತೀನಿ ನಾನು. ನನಗೇನು ಭಾಳ ಎಲ್ಲ ಅದನ್ನು ತಗೊಬೇಕು ಇದನ್ನು ತಗೊಬೇಕು ಅನ್ನೋ ಆಸೆನೂ ಇಲ್ಲ. ನೀವು ನಂಬ್ತೀರೋ ಇಲ್ಲೋ, ನಮ್ಮ ಅಪ್ಪಾಜಿ ಯಾವತ್ತೂ ನಮಗೆ ಹಣಕಾಸಿನ ವಿಚಾರದಲ್ಲಿ ಕೊರತೆ ಬರೋಂಗೆ ನೋಡ್ಕೊಂಡ್ಲೇ ಇಲ್ಲ. ಇವತ್ತೇನಾದ್ರು ಬೇಕು, ಒಂದು ಬಟ್ಟೆನೋ ಎಂಥದೋ ಬೇಕು ಅಂದರೆ ದುಡ್ಡು ಕೇಳ್ದಕ್ಕೂ ಕೊಟ್ಟಾರೆ. ಹಾಗಾಗಿ ಈಗಲೂ ನನಗೇನಾದ್ರು ತೊಗೊತೀನಿ ಅಪ್ಪಾಜಿ ಅಂದರೆ ಅವರೇನಲ್ಲ ಅನ್ನಲ್ಲ. ನಂಗೆ ಅದಕ್ಕೆ ಏನಾದ್ರು ತೊಗೋಬೇಕು ಅನ್ನೋ ಆಸೆ ಭಾಳ ಕಡಿಮೆ. ನಂಗೆ ಬೇಕಾಗಿದ್ದನ್ನೆಲ್ಲ ಆವಾಗಲೇ ತೊಗೊಂಡು ಆಗ್ಯದ ನಾನು. ಅದೇ ಹೇಳಿದ್ನಲ್ಲ, ಇಲ್ಲಿ ಹಣಕಾಸಿನ ತೊಂದರೆ ಏನು ನಂಗೆ ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಅದೇ ಇವ್ರು ಹೇಳೋ ಪ್ರಕಾರ ಇನ್ನೇನು ಹಂಗೆ ತೊಂದರೆ ಬರೋಲ್ಲ ಅಂದ್ಕೊತೀನಿ. ಇನ್ನೇನು ನನ್ನ ಹಣೆಯಲ್ಲಿ ಗೋಳೆ ಅಂತ ಬರೆದಿದ್ರೆ ಮತ್ತೊಂದೇನಾದ್ರು ಹೊಸ ಇದು ಶುರು ಆಗ್ತದ ಎಂಥದ. ನೀವು ಬೇಜಾರು ಮಾಡ್ಕೊಬೇಡಿ, ನಾನು ಎದುರಿಸ್ತೀನಿ ಆತಾ. ನನ್ನ ಸಪೋರ್ಟಿಗೆ ನೀವಿರಿ ಸಾಕು. ಹ್ಞೂ ಹೌದು, ರೂಮೆಲ್ಲ ನೀಟಾಗಿಟ್ಟಾರೆ. ನಾವು ಹೋತ ಹೆಂಗಿತ್ತೋ ಹಾಗೆ ಅದೇ. ಗುಂಡನ್ನೇ ಒಳಗೆ ಕರ್ಕೊಬಂದು ಕ್ಲೀನ್ ಮಾಡಿಸಿದ್ರೋ ಇಲ್ಲ ಇವರೇ ಮಾಡಿದ್ರೋ ಗೊತ್ತಿಲ್ಲ, ಮನೆ ಅಂತೂ ನೀಟಾಗಿಟ್ಟಾರೆ. ನನಗೆ ಬಂದಲ್ಲ ಮಾವ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ನಂಗೆ ಎಂತ ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಹಿಂಗೊಂಥರ ಕೇಳದೆ ಹೋಗಿದ್ದು ಒಂದು 10 ದಿವಸ ಬರಲ್ಲ ಇಲ್ಲಿಗೆ. ಭಾಳ ಹಿಂಸೆ ಅಪ್ಪ. ಹೆಣ್ಮಕ್ಳಿಗೆ ಹಂಗಿದ್ರು ಹಿಂಸೆ, ಹಿಂಗಿದ್ರು ಹಿಂಸೆನೇ ಕಣ್ರಿ. ಅದಕ್ಕೆ ನಾನು ಜಗಳಿಲಿ ಹೆಚ್ಚೊತ್ತಿನಿಲ್ಲ, ಸೀದಾ ಇಲ್ಲಿಗೆ ಬಂದೆ. ಏನು ಅಂದ್ಕೊಂಡ್ರೆ ಏನೋ ಮಾವ, ಅದು ಬೇರೆ ತಲೆ ಬಿಸಿ. ಅತ್ತೇನಾರು ಮಾತಾಡ್ಸಿದ್ರು, ಮಾತಾಡಿದೆ. ಅಯ್ಯೋ ಮರೆ, ಇದು ಯಾರ ಮಾವಿನಕಾಯಿ ನಮ್ಮನೆ ಹಾಕಿಟ್ಟಾರಲ್ಲ, ಇಲ್ಲೇನು ಬರಗಾಲಾಗಿದ್ದು ಅನ್ನೋವಾಗೆ ಸಾ ನಿಂಗೆ ಹೇಳೋಕ್ಕಾಗಲ್ಲ. ಮಾವಿನಕಾಯನ್ನೇ ಅದೊಂದು ಮರದಲ್ಲಂತೂ ಕಾತು ಗರಿತವೆ, ಇಲ್ಲಿ ತಿನ್ನೋರೇ ಗತಿ ಇಲ್ಲ. ಅಲ್ಲಿಂದ ತಗೊಬಂದೀಯ ಮರಯ್ಯ. ಅವ್ರು ಕೊಡೋರು ಹಾಗಿದ್ದಾರೆ, ಯಾರು ನೋಡ್ರಿ ಏನೇನು ಹೊರ್ಸ್ ಕಳಿಸ್ಯಾರೆ ಅನ್ನೋ ಅನ್ಬೇಕು. ಅಮ್ಮ ಸ್ವಲ್ಪ ಸಣ್ಣ ಮಾತಾಡೋ ಮಾರತಿ. ನಮ್ಮನೇಲಿ ಇಲ್ಲ ಅಂತ ಕೊಟ್ಟಿದ್ದಲ್ಲ, ಅಲ್ಲಿ ಇದ್ವಲ್ಲ ಸುಮಾರು. ಸರಿತಗೆ ಆ ಮರದ ಹಣ್ಣು ಅಂದರೆ ಇಷ್ಟ ಅಂತೆ. ಅವು ಕಾಣಕ್ಕಂಗೆ ಅದಾವಲ್ಲ, ಭಾಳ ಸಿಹಿ ಅದಾವ ಕಣೆ, ಅದಕ್ಕೆ ಕೊಟ್ಟು ಕಳ್ಸ್ಯಾರೆ. ನಿಂಗೆ ಬ್ಯಾಡ್ದಿರ್ ಬಿಡು, ಇದು ಹಣ್ಣಿನ ಬುಟ್ಟಿಲಿ ಹಾಕಿಟ್ರೆ ಹಣ್ಣಾದಂಗೂ ಸರಿತನೇ ತೊಗೊಂಡು ತಿಂತದೆ. ಹೂನ ಮರಯ್ಯ, ಏನೇ ಸೈರಾಜಿಗಿಲ್ದೆ ಹೆಂಡತಿ ಕಂಡವ ವಾಗೇಶ. ಹೇಳ್ತೀನಿ ನೋಡ, ಎಷ್ಟು ಬೇಕೋ ಅಷ್ಟರಲ್ಲೇ ಇರ. ಭಾಳ ಒಂದೇ ಸತಿ ಮೇಲೆ ಹಚ್ಚೆ ಕಡಿಗೆ ಒಂದೇ ಸತಿ ಹಾಕಿ ಬೀಳೋದ್ಕಿಂತ ಒಂದೇ ಆನ್ಕಿಲ್ಲಿದ್ದು ಬಿಡು. ಹೆಚ್ಚೆಲ್ಲ ಕಮ್ಮಿ ಅಲ್ಲ ಹಾಗೆ. ನೀವು ಹೋಗ, ಅದನ್ನು ಕರಿ ಹೋಗು. ಊಟ ನಿನ್ನ ಅಪ್ಪ ಮೊದಲೇ ಹೇಳ್ಯಾರೆ, ಊಟ ತಿಂಡಿ ಏನಿದ್ರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾಡ್ಬೇಕು ಅಂತ. ಕರ್ದು ಹೋಗು, ನೀನು ಹಿಂಡ್ತೀನಿ ಕರ್ದು ಬಾ. ನಂಗೊಂಥರ ಹಸು ಆದಂಗೆ ಆತದ ಮರೆ. ಅಯ್ಯೋ ಮಾವಿನಮಿಡಿ ಉಪ್ಪಿನಕಾಯ ಇದೊಂದು ಬೇಕಾರೆ ನೋಡಿ, ಏನು ಪರಿಮಳ ನನಗಾತ ಮರಯ್ಯ. ಅಬ್ಬಬ್ಬ ಅಮ್ಮ, ನೀ ಅದೆಷ್ಟು ಬೇಗ ಪ್ಲೇಟ್ ಬದಲಾಯಿಸ್ತೀಯ ಅಂತ ಈಗಷ್ಟೇ ಹೇಳಿಯ. ಇಲ್ಲೇನು ಗತಿ ಇಲ್ಲ ಅಂಥೇಳಿ ಮಾವಿನಕಾಯಿ ಕೊಟ್ಟು ಕಳ್ಸ್ಯಾರನು ಅಲ್ಲಿಂದ ಅಂತ. ಈಗ ಉಪ್ಪಿನಕಾಯಿ ಮಾವಿನಮಿಡಿ ಉಪ್ಪಿನಕಾಯಿ ಕೊಟ್ಟು ಕೂಡಲೇ ನಿಂಗೆ ಎಷ್ಟು ಬೇಗ ಇದಾಯ್ತು ನೋಡು, ತಗೊಂಡೋಗಿ ಇಟ್ಕೋಬೇಕು ಅಂತ. ಹಾಂ ತೆಗಿ ಮರಯ್ಯ ಅತ್ಲಾಗೆ ಥರ ಪರಿಮಳ ಕಣ್ಣಂಗಾತಲ್ಲ, ಹಂಗಾಗಿ ಒಂಚೂರು ನಂಜೋಡ್ದೆ. ಘನಗಾಗ್ಯದೆ, ಬಹಳ ಘನಗಾಗ್ಯದ ಮಾತ್ರ. ಇದು ಸರಿತಾ, ನೀ ಇನ್ನೂ ಇಲ್ಲೇ ಇದ್ದೀಯಾ? ಎಂತ ಯೋಚನೆ ಮಾಡ್ತಿದ್ದೀಯಾ ಹಾಗೆ? ನೋಡು, ರೂಮೆಲ್ಲ ಹೆಂಗೆ ಮಾಡಿಟ್ಟಿನಿ ನೋಡು. ನಾನೊಬ್ಬಳೇ ಮಾಡೋದು, ನಾನೊಬ್ಬಳೇ ಕ್ಲೀನ್ ಮಾಡೋದು ಅಂತ ಹೇಳ್ತಿದ್ದಲ್ಲ. ಹಾಂ ಊಟಕ್ಕೆ ಬಂದೆ. ಅದೇ ಇಲ್ಲಿ ನನ್ನ ಬಟ್ಟೆ ಎಲ್ಲ ಎಲ್ಲೆಲ್ಲದವೆ ಅಂತ ಅದೇ ನೋಡ್ತಾ ಇದ್ದೆ. ಬಂದೆ, ನಾ ಬರ್ತೀನಿ ನಡೀರಿ. ಸರಿ ಬೇಗ ಬಾ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅಮ್ಮನೇ ಹೇಳಿದ್ದು,
ಸರಿತು ಕರ್ಕೊಬ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಕಡೆಗೆ ಅದು ಒಬ್ಬಳೇ ಉಣ್ಣಕ್ಕೆ ಕೂತ್ರು ಊಟನೇ ಮಾಡಲ್ಲ ಅಂತ. ನೀವು ಇಲ್ಲಿ ತನಕ ಎಂತಕ್ಕೆ ಬರಕ್ಕೆ ಹೋದ್ರಿ? ಅದರ ಬದಲು ನಿಮ್ಮ ಅಮ್ಮಗೆ ಎಲ್ಲ ತಟ್ಟೆ ಎಲ್ಲ ತೊಳೆದಿಟ್ಟು ಲೋಟದಲ್ಲಿ ನೀರಿಟ್ಟು ಅವನ್ನೆಲ್ಲ ಮಾಡಿದ್ರೆ ಒಂಚೂರು ಹೆಲ್ಪ್ ಆತಿತ್ತಾ? ನಾ ಬರ್ತೀನಿ, ನೀವು ಹೋಗಿ, ನಾ ಬಂದ್ರೆ ಸಹಿಯಲ್ಲ. ಸರಿ ಬಿಡು, ಸರಿ. ನನ್ನ ಅದೃಷ್ಟನೇ ಅದೃಷ್ಟ ಬಿಡಿ. ಇವರಮ್ಮ ನಂಗೆ ಗೊತ್ತಿದ್ದಂಗೆ ಯಾವತ್ತೂ ನೀನು ಕುತ್ಕ ಊಟ ಮಾಡು ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡ್ಲ. ಇವತ್ತು ಮಗನ್ನೇ ಕಳಿಸ್ಬಿಟ್ಟಾರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ. ಸಾಕು ದೇವ್ರೆ, ಹಿಂಗೆ ಇದ್ರೆ ಸಾಕು. ವಾಗಿಸ ಯಾಕೆ ಸರಿತ ಯಾಕೆ ಬರಲ್ಲ? ತಲೆಗಿಲಿ ನೋವು ಅಂತ ಕರೆದು ಬರೋಕ್ಕಾಗಲ್ಲ ಅದನ್ನ? ನೀನು ನಮ್ಮ ಹೇಳಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಉಣ್ಣೋಣ ಅಂತ. ಹೇಳ್ದೆ ಅಪ್ಪ, ಅದು ಈಗ ಸುಮಾರು ದಿವಸದ ಮೇಲೆ ಬಂದದಲ್ಲ, ಎಂತ ಯೋಚನೆ ಮಾಡ್ತಾ ಇದೆಯೇನ? ಅಲ್ಲಿ ನಿಂತ್ಕೊಂಡು ಧಿಕ್ಕರಿಸ್ತಾ ಇತ್ತು. ನಾನು ಹೋಗಿ ಮಾತಾಡೋಕ್ಕೂ ಕಡೆಗೆ ಬಂದೆ. ಈಗ ನೀವು ಮತ್ತೆ ಇಲ್ಲಿ ಇರಬೇಡಿ, ನೀವು ಹೋಗಲ್ಲಿ ಬಟ್ಲೆಲ್ಲ ತೊಳೆದಿಡಿ, ಇಕ್ಕಕ್ಕೆ ನಾ ಬತ್ತೀನಿ ಅಂತ ಹೇಳಿದೆ. ಮತ್ತೆಂತ ಇಲ್ಲ ಅಪ್ಪ, ನೀವು ಹಾಗೆಲ್ಲ ಏನು ತಲೆ ಕೆಡ್ಸ್ಕೊಳೋದು ಬೇಡ. ಸಾಕು ಮಾರಯ್ಯ, ನಾ ಒಂದ್ಸತಿ ಹೆದ್ರು ಹೋದೆ ಎಂತಕ್ಕೆ ಅಂತ. ಹಿಂಗೆ ಇಷ್ಟಿದ್ರು ಸಾಕು, ಬೇಕಾದಷ್ಟು ಆಗೋತ್ತು. ಅಯ್ಯೋ ಮರ, ನೀವೊಂದು ಹೇಳೋದು ನೋಡಿದ್ರೆ ಎಂಥದ ಅಂತ ಮಾಡ್ಕೊಂಡಿದ್ದೆ. ಬಂತಾನು ಹೋತಾನು, ಮನೆಗೆ ಬಂದು ಮನಸ್ತಿ ಊಟಕ್ಕೆ ಬರೋದು ಎಲ್ಲಿಗೆ ಗೊತ್ತಾದ್ರೆ? ನೀವು ಹೇಳಿ ಮರ, ನಾ ಕೂತ್ಕೋತೀನಿ. ನಂಗೆ ಹೆಚ್ಚತ್ತ ಹಿಂಗೆ ಈ ಕಿಣ್ಣು ನಿಂತ್ಕೊಳಕ್ಕಾಗಲ್ಲ. ಅದತ್ತು ಹೋಗ ಹೂನೆ ಮಾರೈತಿ, ಇಷ್ಟೊತ್ತೇ ಇದ್ದೀಯಂತೆ ನೋಡು. ಇದೇ ನನ್ನ ಸ್ವಭಾವ ಆಗಲ್ಲ ಅನ್ನೋದು. ಈಗ ನಾವೆಲ್ಲ ಇರ್ಬೇಕಾರೆ ನೀನು ಹಿಂಗೆ ಕೂತ್ಕೊಂಡು ಉಂಡ್ರಿ ಏನು ಚೆನ್ನಾಗಿರ್ತದೆ ನೋಡೋಣ ಹೇಳ. ಗೊತ್ತದು ಬಿಡ, ಬಂದಳು ಎಲ್ಲರಿಗೂ ಇರ್ತದೆ ಅದೇಯ. ನೋಡ್ಬೇಕಾರೆ ಅದು ಹಾಗೆ ಏನು ಕೂತ್ಕೊಂಡಲ್ಲ. ಇಷ್ಟೊತ್ತೇ ಇದ್ದೀಯಂತೆ. ಈಗ ಅವನು ಬೇರೆ ಹೇಳಿ ಬಂದಾನೆ, ಅಮ್ಮ ಹೇಳದೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಣ್ಣನ ಅಂತ ಹೇಳದೆ ಬಾ ಅಂತ ಅದನ್ನು ಕರೆದು ಬಂದಾನೆ. ಅದು ಬರೋಳಗೆ ನೀ ಇಲ್ಲಿ ಉಣ್ಣ ಕೂತ್ರೆ. ಈ ಉಪ್ಪಿನಕಾಯಿ ಎಲ್ಲಿ ಅವೇವ ಒಳ್ಳೆ ಚೆನ್ನಾಗದವೆ. ವಾಗೇಶ್ ಅಂಗಡಿ ಅಂತ ಅಂದಾನ. ಅಂಗಡಿ ಉಪ್ಪಿನಕಾಯಿ ಇಷ್ಟು ಪರಿಮಳ ಬರೋಲ್ಲ. ವಸಂತ್ ನೀ ಹಾಕಿದ್ದ ಭಾಳ ಚೆನ್ನಾಗ. ಮಿಡಿಯಲ್ಲಿ ಸಿಕ್ದು ನಿಂಗೆ? ನೋಡಿ, ನಾ ಏನು ಸಣ್ಣ ಬಾಲ್ ಏನಲ್ಲ. ಏನು ಮಾತಾಡ್ತೀರಿ ಏನು ಬಿಡ್ತೀರಿ ಅಂತ ಅರ್ಥ ಆಗದೆ ಇರಷ್ಟ. ನಿಮಗಷ್ಟು ಗೊತ್ತಿಲ್ಲ. ಏನು ನಾ ಮಾಯಿನ ಮರ ನ್ಯಾಸ್ ತನ್ನ ಮಾಯಿನ ಮಿಡಿನ ನೀವು ಅಪ್ಪ ತರಬೇಕು ಇಲ್ಲ ಮಗ ತರಬೇಕಾ? ಇಲ್ಲಿರ ಮನೆಗೆ ಮಾಯಿನ ಮಿಡಿ ಎಲ್ಲಿಂದ ಬರ್ತವೆ? ನಿಮ್ಮ ಸಾಸಿ ಮನೆಯಿಂದ ತಂದಿದ್ದದು. ಓ ಹೌದಾ, ನಾ ಅದೇ ನೋಡಿದೆ. ಅಥವಾ ನನ್ನ ಬಟ್ಲಿಗೆ ಇನ್ನೊಂದು ಹಾಕಿಡು ಇಲ್ಲಿ. ಥೋ, ಈ ಸರಿ ತೊಬ್ಬಳು ಎಂತಕ್ಕೆ ಹಿಂಗೆ ಮಾಡ್ತದೆ? ತಡೀರಿ, ನಾ ಮತ್ತೊಂದು ಸತಿ ಹೋಗಿ ಕರೆದು ಬರ್ತೀನಿ. ಬೇಡ, ಗೊತ್ತ ತಡಿಯ ಅಂಕ. ಒಂಥರ ಥರ್ಮರ ಆದಂಗೆ ಆಗಿದೆ. ಏನು ಸುಮಾರು ದಿವಸದ ಮೇಲೆ ಬರ್ತಾ ಇದೆಯಲ್ಲ. ಸರಿತಾ, ಇಲ್ಲೆಲ್ಲ ಕಾಯ್ತಿದ್ದೀವಿ ನಿನ್ನೆಯ. ಹಾಂ ಹಾಂ, ಬಂದೆ. ಊಟಕ್ಕೆ ಕರೀತಾ ಇದ್ದಾರೆ. ನಾ ಹೋಗ್ತೀನಿ ಆತ. ನಾ ಹೇಳಿದ ನೆನಪದಿಯಲ್ಲ, ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಇರಬೇಕು ಆತ.